ಒಂದು ಸರಿ ನೀವು ಲ್ಯಾಪ್ಟಾಪ್ ಅನ್ನ ಬೈ ಮಾಡಿದ್ರೆ ನೀವು ರ್ಯಾಮ್ ಹಾರ್ಡ್ ಡಿಸ್ಕ್ ಅಷ್ಟೇ ಒಂದು ಎಕ್ಸ್ಟೆಂಡ್ ಮಾಡ್ಕೊಳ್ಬಹುದು. ದಯವಿಟ್ಟು ಇದನ್ನು ಚೇಂಜ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಲ್ಯಾಪ್ಟಾಪ್ ನಲ್ಲಿ ಅವ್ರ ಹತ್ರ ಏನ್ ಯೂಸ್ ಮಾಡೋದ್ರೆ ಏನು ಉದ್ದೇಶನೇ ಇರೋದಿಲ್ಲ. ಅವರಿಗೆ ಬೇಸಿಕ್ ಗೋಸ್ಕರ ಲ್ಯಾಪ್ಟಾಪ್ ಅನ್ನ ತಗೊಳ್ತಾರೆ. ಸುಮಾರು ಒಂದು 30,000-40,000 ಕೊಟ್ಟನ ಬೈ ಮಾಡ್ತಾರೆ ಲ್ಯಾಪ್ಟಾಪ್. ಅರ್ಥ ಆಯ್ತಾ? ಏನು ಕೆಲಸನೇ ಇರೋದಿಲ್ಲ. ಫಿಲ್ಮ್ಗಳು ನೋಡೋದಕ್ಕೆ ಅಷ್ಟು ಬಜೆಟ್ ಕಾಸ್ಟ್ಲಿ ಲ್ಯಾಪ್ಟಾಪ್ಗಳು ಏನಕ್ಕೆ ನಿಮಗೆ? ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರಿಷ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲ ನೀವೇನಾದರೂ ಲ್ಯಾಪ್ಟಾಪ್ಸ್ನ ಬೈ ಮಾಡಬೇಕು ಅಂದ್ರೆ ನೀವು ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪಾಯಿಂಟ್ಸ್ಗಳನ್ನ ನೀವು ತಿಳ್ಕೊಳ್ಳೇಬೇಕು. ಯಾಕೆ ಅಂದರೆ ಲ್ಯಾಪ್ಟಾಪು ಬೈ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿರ್ತದೆ. ಮಿನಿಮಮ್ ಅಂದರೂ ಸುಮಾರಾಗಿರುವಂಥ ಒಂದು ಲ್ಯಾಪ್ಟಾಪು ನೀವು ಬೈ ಮಾಡಬೇಕು ಅಂದರೆ ಸುಮಾರು ಒಂದು 20,000-25,000 ರೂಪಾಯಿನ ನೀವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ. ಇದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಬೈ ಮಾಡೋದಕ್ಕಿಂತ ಮುಂಚೆ ಲ್ಯಾಪ್ಟಾಪ್ಸ್ಗಳನ್ನ ನಾನು ಹೇಳ್ತಾ ಇರೋದು ಪಿ ಸಿಗಳನ್ನೆಲ್ಲ ಬೈ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಅದರ ಬಗ್ಗೆ ತಿಳ್ಕೊಂಡ್ರೆ ತುಂಬ ಉತ್ತಮ. ಅರ್ಥ ಆಯ್ತಾ? ನೀವು ಒಂದು ಸುಮಾರು ಹಣವನ್ನು ಸೇವ್ ಮಾಡ್ಬೋದು, ಸುಮಾರು ಇನ್ವೆಸ್ಟ್ಮೆಂಟನ್ನು ನೀವು ತಡಿಬಹುದು ಲ್ಯಾಪ್ಟಾಪ್ ಬೈ ಮಾಡಬೇಕಾದ್ರೆ. ಅರ್ಥ ಆಯ್ತಾ? ಮೈನ್ ಆಗಿ ಏನು ಪರ್ಪಸ್ಗೋಸ್ಕರ ಲ್ಯಾಪ್ಟಾಪ್ ಅನ್ನ ಬೈ ಮಾಡ್ತಾ ಇದ್ದೀರಾ, ಅದೇ ರೀತಿ ಮೈನ್ ಆಗಿ ಮೈನ್ ನಂಬರ್ 1 ಯಾವುದು ಅಂದ್ರೆ ಮೈನ್ ಆಗಿ ಯಾವ ಉದ್ದೇಶಕ್ಕೋಸ್ಕರ ನೀವು ಲ್ಯಾಪ್ಟಾಪ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ, ನಿಮ್ಮ ಕೈಯಲ್ಲಿ ಎಷ್ಟು ಬಜೆಟ್ ಇದೆ, ಇಷ್ಟನ್ನು ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು. ಒಂದು ಪ್ಲಾನಿಂಗ್ಸ್ ನಿಮ್ಮ ಹತ್ರ ಇರಲೇಬೇಕಾಗುತ್ತೆ ಲ್ಯಾಪ್ಟಾಪ್ ಬೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ. ಅರ್ಥ ಆಯ್ತಾ? ಮೈನ್ ಆಗಿ ನೀವು ಎಂತಹ ಒಂದು ಲ್ಯಾಪ್ಟಾಪ್ ಗಳನ್ನ ಬೈ ಮಾಡಬಹುದು, ಮೈನ್ ಆಗಿ ಒಂದು ಡಿವೈಡ್ ಮಾಡ್ಕೊಳ್ಬೇಕು ನಾವು. ಅರ್ಥ ಆಯ್ತಾ? ಬೇಸಿಕ್ ಯೂಸ್ಗೆ ಸುಮಾರು ಒಂದು 25,000-30,000 ರೂಪಾಯಿ ಒಳಗಡೆ ಲ್ಯಾಪ್ಟಾಪ್ ಅನ್ನ ಬೈ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರೆ ದಯವಿಟ್ಟು ತುಂಬಾ ಒಳ್ಳೆ ಆಲೋಚನೆ. ಅರ್ಥ ಆಯ್ತಾ? ಯಾಕೆಂದ್ರೆ 25,000-30,000 ಬಜೆಟ್ ಅಲ್ಲಿ ಒಳ್ಳೆಯ ಒಂದು ಸೂಪರ್ ಆಗಿರುವಂತಹ ಒಂದು ಲ್ಯಾಪ್ಟಾಪ್ ಬರುತ್ತೆ. ಅರ್ಥ ಆಯ್ತಾ? ಅದೇ ರೀತಿ ನೆಕ್ಸ್ಟ್ ಪಾಯಿಂಟ್ ಯಾವ್ದು ಅಂದ್ರೆ ಮೈನ್ ಆಗಿ ಒಂದು ನೀವೇನಾದ್ರೂ ಎಡಿಟಿಂಗ್ ಪರ್ಪಸ್ಗೋಸ್ಕರ ಫೋಟೋಶಾಪ್ ಯೂಸ್ ಮಾಡೋದಕ್ಕೆ ಕೆಲವೊಂದು ಹೆವಿ ಅಪ್ಲಿಕೇಶನ್ಸ್ಗಳು, ಹೆವಿ ಸಾಫ್ಟ್ವೇರ್ ಗಳನ್ನ ನೀವು ಯೂಸ್ ಮಾಡಬೇಕು ಅನ್ಕೊಂಡಿದ್ರೆ ದಯವಿಟ್ಟು ನೀವು ಸುಮಾರು ಒಂದು 30,000-50,000 ರೂಪಾಯಿ ಒಳಗಡೆ ನೀವು ಲ್ಯಾಪ್ಟಾಪ್ ಅನ್ನ ಬೈ ಮಾಡಬೇಕಾಗುತ್ತೆ. ನೀವೇನಾದ್ರೂ ಗೇಮಿಂಗ್ಸ್ಗೋಸ್ಕರ ಏನಾದ್ರೂ ಫುಲ್ ಪ್ರೊಫೆಷನಲ್ ಎಡಿಟ್ಗೋಸ್ಕರ, ವಿಡಿಯೋ ಎಡಿಟಿಂಗ್ ಏನಾದ್ರೂ ನೀವೇನಾದ್ರೂ ಬೈ ಮಾಡಬೇಕು ಅನ್ಕೊಂಡಿದ್ರೆ ನಿಮ್ಗೆ 50,000 ರೂಪಾಯಿಂದ 1,00,000 ಗಂಟನೂ ಸಹ ನಿಮಗೆ ಬಜೆಟ್ ಇದೆ. ಅದೇ ರೀತಿ ನೀವೇನಾದ್ರೂ ಗೇಮ್ ಆಡೋದಕ್ಕೋಸ್ಕರ ಏನಾದ್ರೂ ಲ್ಯಾಪ್ಟಾಪ್ ಅನ್ನ ಬೈ ಮಾಡಬೇಕು ಅನ್ಕೊಂಡಿದ್ರೆ ಸುಮಾರು ನಿಮಗೆ 1,00,000ದಿಂದ ಹಿಡಿದು ಒಂದು 5,00,000-10,00,000 ಗಂಟನೂ ಸಹ ನೀವು ಲ್ಯಾಪ್ಟಾಪ್ ಅನ್ನ ಬೈ ಮಾಡಬಹುದು. ಅರ್ಥ ಆಯ್ತಾ? ಅದು ನಿಮ್ಮ ಮೇಲೆ ಬಿಟ್ಟಿರುವಂತದ್ದು. ನಿಮ್ಮ ಬಜೆಟ್ಗೆ ಅನುಗುಣವಾಗಿ ಯಾವ ರೀತಿ ನೀವು ಲ್ಯಾಪ್ಟಾಪ್ ಅನ್ನ ತಗೊಳ್ಬಹುದು. ಅದೇ ರೀತಿ ಮೈನ್ ಆಗಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪಾಯಿಂಟ್ಸ್ ಗಳನ್ನ ಯಾವ ರೀತಿ ಗಮನದಲ್ಲಿ ಇಟ್ಕೊಂಡು ಲ್ಯಾಪ್ಟಾಪ್ ಅನ್ನ ಪರ್ಚೇಸ್ ಮಾಡ್ಕೊಳ್ಬಹುದು. ಸುಮಾರು ನಾನು ಬಜೆಟ್ ಹೇಳಿದ್ದೀನಿ 25,000-30,000 ರೂಪಾಯಿಗೆ ಬೇಸಿಕ್, 30,000-50,000 ರೂಪಾಯಿಗೆ ಎಡಿಟಿಂಗ್ ಅಂತ ಸುಮ್ಮನೆ ಬೈಕ್ ಬಂದಂಗೆ ನೀವು ಇದು ಮಾಡ್ಕೊಳ್ಬಾರ್ದು. ಅರ್ಥ ಆಯ್ತಾ? ಮನ್ಸಿಗೆ ಬಂದಂತೆ 30,000 ರೂಪಾಯಿ ಕೊಟ್ಬಿಟ್ಟು ಏನು ಯಗ್ಗಮುಗ ಖರೀದಿಯನ್ನು ಮಾಡಬಾರ್ದು. ಅದಕ್ಕೂ ಸ್ವಲ್ಪ ಕಂಡೀಷನ್ಸ್ಗಳಿದೆ. ಅದಕ್ಕೂ ಸ್ವಲ್ಪ ಲ್ಯಾಪ್ಟಾಪು ಒಂದು ಪ್ರೊಸೆಸರ್ ಯಾವ ರೀತಿ ಇರಬೇಕು, ರ್ಯಾಮ್ ಎಷ್ಟು ಇರಬೇಕು, ತುಂಬ ಕಂಡೀಷನ್ಸ್ಗಳು ಇದ್ದೇ ಇರ್ತದೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೇನಾದರೂ ಲ್ಯಾಪ್ಟಾಪ್ ಬೈ ಮಾಡಬೇಕು ಅಂದ್ಕೊಂಡಿದ್ರೆ ನಾನು ಹೇಳುವಂಥ ಈ ಕೆಲವೊಂದು ಪಾಯಿಂಟ್ಸ್ಗಳನ್ನ ನೀವು ಅಬ್ಸರ್ವೇಷನ್ ಮಾಡಲೇಬೇಕು. ಅರ್ಥ ಆಯ್ತಾ? ಸರ್, ನೀವೇನಾದ್ರೂ ಬೇಸಿಕ್ ಏನಾದರೂ ಯೂಸ್ ಮಾಡ್ಕೊಳ್ಳೋದಕ್ಕೆ ಲ್ಯಾಪ್ಟಾಪ್ ಅನ್ನ ಬೈ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರೆ ಮೈನ್ ಆಗಿ ಒಂದು ಪ್ರೊಸೆಸರ್ i5 ನೀವು ಬೈ ಮಾಡಬೇಕಾಗುತ್ತೆ. i5 ನಲ್ಲಿ ಒಂದು ಸುಮಾರು 12th ಜನರೇಷನ್ ಮೇಲಿದ್ರೆ ತುಂಬಾ ಉತ್ತಮ ಅಂತ ಹೇಳಬಹುದು. ಅಕಸ್ಮಾತ್ ನೀವು ತೀರಾ ಬೇಸಿಕ್ ಯೂಸ್ ಮಾಡ್ತೀನಿ ಅಂದ್ರೆ 6th to 7th ಜನರೇಷನ್ ಮೇಲಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಅಟ್ಲೀಸ್ಟ್ ಒಂದು 9th ಜನರೇಷನ್ಗಾದ್ರೂ ಟ್ರೈ ಮಾಡಿದ್ರೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಅಟ್ಲೀಸ್ಟ್ ಅದರಲ್ಲೂ ಟ್ರೈ ಮಾಡೋಕ್ಕಾಗಿಲ್ಲ ಅಂದ್ರೆ i3ನಲ್ಲಿ 12th ಜನರೇಷನ್ ಮೇಲೇನೆ ನೀವು ಒಂದು ಲ್ಯಾಪ್ಟಾಪ್ ಅನ್ನ ಬಿಲ್ಡ್ ಮಾಡಿಸ್ಕೊಳ್ಬೇಕಂದ್ರೆ ಬೈ ಮಾಡಬೇಕು. ಅರ್ಥ ಆಯ್ತಾ? ಇಲ್ಲ ಅಂದ್ರೆ ನೀವು ಸುಮ್ಮನೆ ಹಣ ವ್ಯರ್ಥ ಆಗುತ್ತೆ. ಸುಮ್ಮನೆ ಒಂದು 2 ವರ್ಷಕ್ಕೆ 1 ವರ್ಷಕ್ಕೆಲ್ಲ ಲ್ಯಾಪ್ಟಾಪ್ ಅನ್ನ ಬೈ ಮಾಡಿಕೊಂಡು ಹ್ಯಾಗ್ ಮಾಡಿಕೊಂಡು ಲ್ಯಾಗ್ ಆಗಿ ನಿಮಗೆ ಪ್ರಾಬ್ಲಮ್ಗಳಾಗೋದಕ್ಕಿಂತ ನೀವು ಏನಾದರೂ ಬೈ ಮಾಡಬೇಕು ಅಂದ್ಕೊಂಡಿದ್ರೆ ಒಂದು ಸ್ವಲ್ಪ ಬೆಲೆ ಜಾಸ್ತಿ ಆದರೂ ಪರವಾಗಿಲ್ಲ, ಒಳ್ಳೆ ಬೆಸ್ಟ್ ಲ್ಯಾಪ್ಟಾಪ್ಗಳನ್ನ ನೀವು ಬೈ ಮಾಡಿದ್ರೆ ತುಂಬ ಅನುಕೂಲವಾಗಿರ್ತದೆ. ನಿಮಗೂ ಸಹ ತುಂಬ ಉಪಯೋಗ ಆಗುತ್ತೆ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೇನಾದರೂ ನೆಕ್ಸ್ಟ್ ಒಂದು ಪ್ರೊಫೆಷ್ನಲ್ ಎಡಿಟಿಂಗ್ ಆಗಿರ್ಬೋದು, ಅಂದರೆ ಫೋಟೋಶಾಪ್ ಆಗಿರ್ಬೋದು, ಬೇಸಿಕ್ ಒಂದು ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಅಂದರೆ ಯೂಟ್ಯೂಬ್ ಏನಾದರೂ ಪರ್ಪಸ್ಗೋಸ್ಕರ ವಿಡಿಯೋ ಎಡಿಟಿಂಗ್ ಮಾಡೋದು, ಕೆಲವೊಂದು ಪ್ರೊಫೆಷ್ನಲ್ ಅಂದರೆ ತೀರಾ ಪ್ರೊಫೆಷ್ನಲ್ ಆಗಿ ಎಡಿಟ್ ಮಾಡೋದಕ್ಕಾಗೋದಿಲ್ಲ. ಕೆಲವೊಂದು ಈಗ ಫಾರ್ ಎಕ್ಸಾಂಪಲ್ ನಾನು ವಿಡಿಯೋ ಮಾಡಿ ಎಡಿಟ್ ಮಾಡಿ ಆಗ್ತಾ ಇದ್ದೀನಲ್ಲ, ಆ ರೇಂಜ್ಗೆ ನೀವು ಎಡಿಟ್ ಮಾಡಬೇಕು ಅನ್ಕೊಂಡಿದ್ರೆ ಲ್ಯಾಪ್ಟಾಪ್ ನಲ್ಲಿ ಎಡಿಟ್ ಮಾಡಬೇಕು ಅನ್ಕೊಂಡಿದ್ರೆ ಸುಮಾರು ನಿಮಗೆ 50ರಿಂದ ಒಂದು 60-70,000 ರೂಪಾಯಿ ಬಜೆಟ್ ಅಲ್ಲಿ ನೀವು ಲ್ಯಾಪ್ಟಾಪ್ ಅನ್ನ ಬೈ ಮಾಡಬೇಕಾಗುತ್ತೆ. ಈ ಪಿ ಸಿ ಬೈ ಮಾಡಬೇಕು ಅನ್ಕೊಂಡಿದ್ರೆ ಮೈನ್ ಆಗಿ ನಿಮಗೆ ಪಿ ಸಿ ನಲ್ಲಿ ಒಂದು 40,000-60,000 ರೂಪಾಯಿ ಒಳಗಡೆ ನೀವು ಪರ್ಚೇಸ್ ಅನ್ನ ಮಾಡಬಹುದು. ಒಳ್ಳೆ ಪಿ ಸಿ ಅನ್ನ ಬಿಲ್ಡ್ ಮಾಡಿಸ್ಕೊಳ್ಬಹುದು. ಬಟ್ ಆದ್ರೆ ಲ್ಯಾಪ್ಟಾಪ್ ಅಲ್ಲಿ ಏನಕ್ಕೋಸ್ಕರ ಒಂದು ಬೆಲೆ ಜಾಸ್ತಿ ಇರ್ತದೆ ಅಂದ್ರೆ ಮೈನ್ ಆಗಿ ಅದರಲ್ಲಿ ಇರುವಂತ ಒಂದು ಐಟಮ್ಗಳೆಲ್ಲ ತೀರಾ ಕಂಪ್ನಿದೇ ಇರ್ತದೆ. ಅರ್ಥ ಆಯ್ತಾ? ಈಗ ಆಸ್ಯೂಸ್ ಕಂಪ್ನಿದು ನೀವು ಲ್ಯಾಪ್ಟಾಪ್ ಅನ್ನ ಬೈ ಮಾಡ್ಕೊಂಡ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮೈನ್ ಆಗಿ
ಆಗಿ ಆಸೂಸ್ ಕಂಪ್ನಿ ಒಂದು ಪ್ರಾಡಕ್ಟ್ಗಳು ಅದರಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ. ಅದಕ್ಕೋಸ್ಕರ ಕೆಲವೊಂದು ಸಿಕ್ಕಾಪಟ್ಟೆ ಒಂದು ಇದಾಗಿರ್ತದೆ, ಅರ್ಥ ಆಯ್ತಾ, ಕಾಸ್ಟ್ಲಿ ಆಗಿರ್ತದೆ. ಅದೇ ರೀತಿ ನೀವು ಇದರಲ್ಲಿ ಗಮನಿಸಬೇಕಾಗಿರುವಂಥ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪಾಯಿಂಟ್ಸ್ಗಳೇನಪ್ಪ ಅಂದರೆ, ಇದರಲ್ಲಿ ನೀವು ಏನಾದರೂ ಎಡಿಟಿಂಗ್ ಪ್ರೊಫೆಷ್ನಲ್ಗೋಸ್ಕರ ನೀವು ಬೈ ಮಾಡಬೇಕು ಅಂದ್ಕೊಂಡಿದ್ರೆ i5ನಲ್ಲಿ ನೀವು ಜಸ್ಟ್ ಬೇಸಿಕ್ ಎಡಿಟಿಂಗ್ಗೋಸ್ಕರ i5ನಲ್ಲಿ ಒಂದು 13 ಜನರೇಷನ್ ಮೇಲೇನೆ ಇರಬೇಕು. SSD ಒಂದು 500 GB ಇರಬೇಕು. SSDನಲ್ಲಿ M.2 ನೀವು SSDನ ಬೈ ಮಾಡಲೇಬೇಕು, ಅರ್ಥ ಆಯ್ತಾ. ನೀವು ಮಿನಿಮಮ್ ಅಂದರೂ 16 GB ರ್ಯಾಮನ್ನು ಹೊಂದಿರಲೇಬೇಕಾಗುತ್ತೆ. ಒಂದು ಸುಮಾರು ಮಿನಿಮಮ್ ನೀವು 2 GB ಒಂದು ಗ್ರಾಫಿಕ್ಸ್ ಕಾರ್ಡನ್ನು ನೀವು ಇನ್ಸ್ಟಾಲೇಷನ್ ಮಾಡಿಸ್ಲೇಬೇಕು. ಅಂತಹ ಒಂದು ಲ್ಯಾಪ್ಟಾಪ್ಗಳನ್ನ ನೀವು ಬೈ ಮಾಡ್ಕೊಳ್ಬೇಕು. ಇನ್ನೊಂದು ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂಥ ಒಂದು ತುಂಬ ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂದರೆ, ಒಂದು ಸರಿ ನೀವು ಲ್ಯಾಪ್ಟಾಪನ್ನು ಬೈ ಮಾಡಿದ್ರೆ ನೀವು ರ್ಯಾಮು ಹಾರ್ಡ್ ಡಿಸ್ಕು ಅಷ್ಟೇ ಒಂದು ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು. ಅದಕ್ಕಿಂತ ಮೀರಿ ನೀವು ಒಂದು ಗ್ರಾಫಿಕ್ಸ್ ಕಾರ್ಡ್ ಆಗಿರ್ಬೋದು ಅಥವಾ ನೀವೇನಾದರೂ ಪ್ರೊಸೆಸರ್ ಚೇಂಜ್ ಮಾಡ್ಕೊಳ್ಳೋದಾಗಿರ್ಬೋದು, ದಯವಿಟ್ಟು ಇದನ್ನು ಚೇಂಜ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಲ್ಯಾಪ್ಟಾಪ್ನಲ್ಲಾದರೆ, ಪಿ ಸಿನಲ್ಲಾದರೆ ಗ್ರಾಫಿಕ್ಸ್ ಕಾರ್ಡು, ಪ್ರೊಸೆಸರ್ ಆಗಿರ್ಬೋದು ಅಥವಾ ಕೆಲವೊಂದು ಐಟಮ್ಗಳಾಗಿರ್ಬೋದು ಅಪ್ಗ್ರೇಡ್ ಮಾಡ್ಕೊಳ್ಬೋದು, ಅರ್ಥ ಆಯ್ತಾ. ಬಟ್ ಲ್ಯಾಪ್ಟಾಪ್ನಲ್ಲಿ ಆ ಥರ ಆಗೋದಿಲ್ಲ. ತೀರಾ ಕಡಿಮೆ ಐಟಮ್ಗಳು ಸಿಗೋದೇ ಇಲ್ಲ. ಆ ಥರ ಇನ್ಸ್ಟಾಲೇಷನ್ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಏನು ಉದ್ದೇಶ ಅಂದರೆ ಮೇಯ್ನಾಗಿ ಅದರಲ್ಲಿ ಸ್ಪೇಸೇ ಇರೋದಿಲ್ಲ, ಅರ್ಥ ಆಯ್ತಾ. ಅದಕ್ಕೆ ಏನು ಸ್ಪೇಸ್ ಕೊಟ್ಟಿರ್ತಾರೋ ಅಷ್ಟೇ ಸ್ಪೇಸ್ ಲಾಸ್ಟ್ ಆಗಿರ್ತದೆ. ನೀವೇನಾದರೂ ಬೈ ಮಾಡಬೇಕು ಲ್ಯಾಪ್ಟಾಪ್ ಅಂದ್ಕೊಂಡಿದ್ರೆ ದಯವಿಟ್ಟು ಒಂದೇ ಬಾರಿ ನೀವು PC ಗೆ ಹೋಗ್ತೀರಾ ಲ್ಯಾಪ್ಟಾಪ್ಗೆ ಹೋಗ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನೀವೇನಾದರೂ ಬೇಸಿಕ್ ಏನಾದರೂ ಯೂಸ್ ಮಾಡಬೇಕು ಅಂದ್ಕೊಂಡಿದ್ರೆ ಲ್ಯಾಪ್ಟಾಪ್ ನಾನು ಹೇಳೋದಲ್ಲ 25,000 ರಿಂದ 30,000 ರೂಪಾಯಿ ಒಳಗಡೆ ನೀವೇನಾದರೂ ಬೇಸಿಕ್ ಲ್ಯಾಪ್ಟಾಪ್ನ ಯೂಸ್ ಮಾಡಬೇಕು ಅಂದ್ಕೊಂಡಿದ್ರೆ i5 ಪ್ರೊಸೆಸರು ಒಂದು 12th ಅಟ್ಲೀಸ್ಟ್ 9th ಜನರೇಷನ್ ಮೇಲೆ ಆದರೂ ನೀವು ಬೈ ಮಾಡಬೇಕು. ಅದರಲ್ಲಿ M.2 SSD ಇರೋ ಥರ ನೋಡ್ಕೊಳ್ಳಿ. ಅದೇ ರೀತಿ ಮೈನ್ ತುಂಬ ಇಂಪಾರ್ಟೆಂಟ್ ಆಗಿರೋದು ಒಂದು 8 GB ಇಂದ ಹಿಡಿದು 16 GB ರ್ಯಾಮ್ವರೆಗೂ ಒಂದು ರ್ಯಾಮನ್ನು ಮೇಂಟೈನ್ ಮಾಡಿ. ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಅಟ್ಲೀಸ್ಟ್ ಒಂದು HD ಗ್ರಾಫಿಕ್ಸ್ ಕಾರ್ಡ್ ಬೇಸಿಕ್ ಯೂಸ್ಗೋಸ್ಕರ ಒಂದು ಹೊಂದಿರುವಂಥ ಒಂದು ಲ್ಯಾಪ್ಟಾಪ್ಗಳನ್ನ ಖರೀದಿ ಮಾಡೋದು ತುಂಬ ಉತ್ತಮ, ತುಂಬ ಒಳ್ಳೆಯದು, ತುಂಬ ವರ್ಕ್ ಆಗುತ್ತೆ, ತುಂಬ ಎಲ್ಲೂ ಸಹ ಲ್ಯಾಗ್ ಆಗುವಂಥ ಒಂದು ಸಾಧ್ಯತೆಗಳು ಇರೋದಿಲ್ಲ, ಅರ್ಥ ಆಯ್ತಾ. ನೀವು ಹೆವಿ ಸ್ಪೀಡು ನಿಮಗೆ ಲ್ಯಾಪ್ಟಾಪ್ಸ್ಗಳು ಎಡಿಟಿಂಗು ಒಂದು ಗೇಮಿಂಗೋಸ್ಕರ ಒಂದು ಲೆವೆಲ್ ಆಗಬೇಕು ಅಂದರೆ ನೀವು ಸುಮಾರು ಒಂದು ಬಜೆಟಲ್ಲಿ ಒಂದು ಲ್ಯಾಪ್ಟಾಪ್ಗಳನ್ನ ಬೈ ಮಾಡಬೇಕು ಅಂದ್ಕೊಂಡಿದ್ರೆ ಒಂದು 80,000 ರೂಪಾಯಿಂದ ಹಿಡಿದು 1.5 ಲಕ್ಷದ ಒಳಗಡೆ ನೀವು ಬೈ ಮಾಡ್ಕೊಳ್ಬೇಕು. ನೀವೇನಾದರೂ ಆ ಥರ ಬೈ ಮಾಡಿದ್ರೆ ಎಡಿಟಿಂಗ್ ಅಂದರೆ ಒಂದು ರೇಂಜ್ ಎಡಿಟಿಂಗ್ಗೋಸ್ಕರ ಆಗಿರ್ಬೋದು, ಅಂದರೆ ಪ್ರೊಫೆಷ್ನಲ್ ಫೋಟೋಶಾಪ್ ಆಗಿರ್ಬೋದು, ಇಂತಹ ಒಂದು ಎಲ್ಲಿಗಾದರೂ ಕ್ಯಾರಿ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಅನುಕೂಲ ಆಗುವಂಥ ಲ್ಯಾಪ್ಟಾಪ್ಗಳು ನೀವು ಬೈ ಮಾಡ್ಬೋದು, ಅರ್ಥ ಆಯ್ತಾ. ಸುಮಾರು ಇದ್ರ ಪ್ರೊಸೆಸರ್ i9 ಇರ್ತದೆ. ಅಂದರೆ i9 ಒಂದು 12th 13 ಜನರೇಷನ್ ಮೇಲಿದ್ರೆ ಹೆವಿ ಪವರ್ಫುಲ್, ಅರ್ಥ ಆಯ್ತಾ. ಸುಮಾರು ಬಜೆಟ್ ಇರ್ತದೆ. ಇದು 1.5 ಲಕ್ಷ 2 ಲಕ್ಷಕ್ಕೂ ಮೀರಬಹುದು, ಅರ್ಥ ಆಯ್ತಾ. ನೀವು ಏನು ಅಂದ್ಕೊಂಡಿರ್ತೀರ ಅಂತಹ ಒಂದು ಐಟಮ್ಗಳನ್ನ ನೀವು ನೋಡಿ ತೊಗೊಳ್ಬೇಕಾಗುತ್ತೆ. ನಾನು ಏನು ಹೇಳಿದ್ದೀನಿ SSD ಆಗಿರ್ಬೋದು, M.2 ಆಗಿರ್ಬೋದು, ರ್ಯಾಮು ಮತ್ತು ಸಿಕ್ಕಾಪಟ್ಟೆ ಐಟಮ್ಗಳು ಗ್ರಾಫಿಕ್ಸ್ ಕಾರ್ಡ್ ಆಗಿರ್ಬೋದು, ಇದನ್ನೆಲ್ಲ ನೋಡಿ ನೀವು ಬೈ ಮಾಡೋದು ತುಂಬ ಅನುಕೂಲ ಆಗುತ್ತೆ. ನಿಮಗೂ ಸಹ ತುಂಬ ಉಪಯೋಗ ಆಗುತ್ತೆ. ಇಲ್ಲಾಂದರೆ ಬಜೆಟ್ ವೇಸ್ಟ್ ಮಾಡ್ಕೊಳ್ಳೋದೊಂದು ಗ್ಯಾರಂಟಿ. ಕೆಲವೊಬ್ಬರು ಏನು ಮಾಡ್ತಾರೆ ಗೊತ್ತಾ, ಅವ್ರ ಹತ್ರ ಏನು ಯೂಸೇ ಮಾಡೋದ್ರೆ ಏನು ಉದ್ದೇಶನೇ ಇರೋದಿಲ್ಲ. ಅವರಿಗೆ ಬೇಸಿಕ್ಕೋಸ್ಕರ ಲ್ಯಾಪ್ಟಾಪನ್ನು ತೊಗೊಳ್ತಾರೆ. ಸುಮಾರು ಒಂದು 30,000 ರಿಂದ 40,000 ರೂಪಾಯಿ ಕೊಟ್ಟನ್ನು ಬೈ ಮಾಡ್ತಾರೆ ಲ್ಯಾಪ್ಟಾಪ್, ಅರ್ಥ ಆಯ್ತಾ. ಏನು ಕೆಲಸನೇ ಇರೋದಿಲ್ಲ. ಫಿಲ್ಮ್ಗಳು ನೋಡೋದಕ್ಕೆ ಅಷ್ಟು ಬಜೆಟ್ ಕಾಸ್ಟ್ಲಿ ಲ್ಯಾಪ್ಟಾಪ್ಗಳು ಏನಕ್ಕೆ ನಿಮಗೆ, ಅರ್ಥ ಆಯ್ತಾ. ಈಗ ನೀವೇನಾದರೂ ಯೂಟ್ಯೂಬರ್ಸ್ಗಳಾಗಿದ್ರೆ, ಅರ್ಥ ಆಯ್ತಾ, ಅಂತಹ ಒಂದು ಲ್ಯಾಪ್ಟಾಪ್ಗಳು ನಿಮಗೆ ಬೇಕಾಗುತ್ತೆ, ಅರ್ಥ ಆಯ್ತಾ. ಏನು ಕೆಲಸನೇ ಮಾಡಲ್ಲ ಅಂದರೆ ನಿಮ್ಗೇನಕ್ಕೆ ಲ್ಯಾಪ್ಟಾಪು ಫಿಲಮ್ಗಳು ನೋಡೋದಕ್ಕೆ. ಸೆಕೆಂಡ್ ಸಲ ಹೋಗ್ಬಿಟ್ಟು SP ರೋಡಲ್ಲಿ ಬೆಂಗಳೂರಲ್ಲಿ ಇಮಿಡಿಯೇಟ್ಲಿ SP ರೋಡ್ ಹೋದರೆ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು 10,000 ರಿಂದ 15,000 ರೂಪಾಯಿ ಒಳಗಡೆ ನಿಮ್ಗೆ ಲ್ಯಾಪ್ಟಾಪನ್ನು ತೋರಿಸ್ತಾರೆ, ಬೈ ಮಾಡ್ಬೋದು. ತೀರಾ ಬೇಸಿಕ್ಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಸರ್, ನೀವೇನಾದರೂ ಲ್ಯಾಪ್ಟಾಪ್ಸ್ಗಳನ್ನ ಬೈ ಮಾಡಬೇಕು ಅಂದ್ಕೊಂಡಿದ್ರೆ ಮೇಯ್ನಾಗಿ ಕಮೆಂಟನ್ನು ಮಾಡಿ. ಯಾವ ಲ್ಯಾಪ್ಟಾಪ್ ನಿಮ್ಮ ಉದ್ದೇಶವನ್ನು ಕಮೆಂಟ್ ಮಾಡಿದ್ರೆ ಅದರಲ್ಲಿ ನಾನು ಜಸ್ಟ್ ಒಂದು ವರ್ಡಲ್ಲಿ ಒಂದು ಟೈಪ್ ಮಾಡಿ ಕಳಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ, ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ, ಅರ್ಥ ಆಯ್ತಾ. ನೀವೇನಾದರೂ ಲ್ಯಾಪ್ಟಾಪನ್ನು ಬೈ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ನಾನು ಹೇಳಿರುವಂಥ ಒಂದು ಈ ಪಾಯಿಂಟ್ಸ್ಗಳನ್ನ ನೀವು ಫಾಲೋ ಮಾಡಲೇಬೇಕು. ಮೇಯ್ನ್ ಆಗಿದ್ರಲ್ಲಿ ನಿಮ್ಮ ಉದ್ದೇಶ ಏನು, ನಿಮ್ಮ ಬಜೆಟ್ ಎಷ್ಟು. ಸರ್, ನೀವೇನಾದರೂ ಲ್ಯಾಪ್ಟಾಪ್ ಬೈ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಮೇಯ್ನು ಒಂದು ಪರ್ಪಸ್ ಇರಬೇಕು. ಅದೇ ರೀತಿ ಮೇಯ್ನಾಗಿ ಬಜೆಟ್ ಇರಬೇಕಾಗುತ್ತೆ. ಏನು ಪರ್ಪಸ್ಸು ಬಜೆಟ್ ಏನು ಇಲ್ಲ ಅಂದರೆ ಲ್ಯಾಪ್ಟಾಪ್ ಬೈ ಮಾಡೋದಕ್ಕೆ ಸಾಧ್ಯ ಇಲ್ಲ. ಲೋ ಬಜೆಟಲ್ಲಿ ಏನಾದರೂ ಬೇಸಿಕ್ ಯೂಸ್ ಮಾಡ್ಬೋದು ಅಂದರೆ ಮೇಯ್ನಾಗಿ ಸೆಕೆಂಡ್ಸಲ್ಲಿ ಲ್ಯಾಪ್ಟಾಪ್ಸ್ಗಳು ಸಿಗ್ತವೆ. ನೀವು ಅದನ್ನು ಬೈ ಮಾಡಿಕೊಂಡು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು, ಏನು ಪ್ರಾಬ್ಲಮ್ಗಳು ಆಗೋದಿಲ್ಲ, ಅರ್ಥ ಆಯ್ತಾ. ಯಾಕೆಂದರೆ ಅವ್ರು ರಿಪೇರಿ ಮಾಡಿಟ್ಟಿರ್ತಾರೆ. ಇವಾಗ ಬೈ ಮಾಡಿದ್ರೆ ಒಂದು 10,000 ರೂಪಾಯಿ 8,000 ರೂಪಾಯಿಗೆಲ್ಲ ಲ್ಯಾಪ್ಟಾಪ್ಗಳು ಬೇಸಿಕ್ ಯೂಸ್ಗೆಲ್ಲ ಸಿಗುತ್ತೆ. ಅದನ್ನು ಬೈ ಮಾಡ್ಕೊಳ್ಬೋದು. ಫಿಲಮ್ಗಳು ನೋಡೋದಕ್ಕೆ ಕ್ರೋಮ್ ಯೂಸ್ ಮಾಡೋದಕ್ಕೆ ಅಷ್ಟೇ ಅದು ಲಾಯಕ್ ಆಗೋದು, ಬಟ್ ಬೇರೆ ಯಾವುದಕ್ಕೂ ಸಹ ಲಾಯಕ್ ಆಗೋದಿಲ್ಲ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೇನಾದರೂ ಸ್ಟೂಡೆಂಟ್ಸ್ಗಳಾಗಿದ್ದರೆ 25,000 ರಿಂದ 30,000 ರೂಪಾಯಿ ಲ್ಯಾಪ್ಟಾಪ್ ಬಜೆಟ್ ತುಂಬ ಉದ್ದ ಆಗುತ್ತೆ.
ನೀವೇನಾದರೂ ಸ್ಟೂಡೆಂಟ್ಸ್ಗಳಾಗಿದ್ದರೆ ಸುಮಾರು ಒಂದು 25 ಸಾವಿರ ರೂಪಾಯಿ ಒಳಗಡೆ, ಆದಷ್ಟು 20 ಸಾವಿರ ರೂಪಾಯಿ ಒಳಗಡೆ ಬೈ ಮಾಡೋದಕ್ಕೆ ಟ್ರೈ ಮಾಡಿ. ಅದೇ ರೀತಿ ನೀವೇನಾದರೂ ಬೇಸಿಕ್ ಯೂಸ್ಗೆ ಏನಾದರೂ ಸ್ಟೂಡೆಂಟ್ಸ್ ಒಂದು ಲೆವೆಲ್ಗೆ ಯೂಸ್ ಮಾಡಬೇಕು ಅಂದರೆ 30 ಸಾವಿರ ರೂಪಾಯಿ ಒಳಗಡೆ ಯೂಸ್ ಮಾಡೋದು ತುಂಬ ಬೆಸ್ಟು ಅಂತಲೇ ಹೇಳ್ಬೋದು. ಅರ್ಥ ಆಯ್ತಾ? ಓಕೆ ಗೈಸ್, ಇದೇ ರೀತಿ ಯಾವುದಾದ್ರೂ ಟೆಕ್ ನ್ಯೂಸ್ಗಳು ನಿಮ್ಗೆ ಬೇಕು ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕೂಡ ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಓಕೆ ಗೈಸ್, ಬಾಯ್, ನೆಕ್ಸ್ಟ್ ವಾರದಲ್ಲಿ ಸಿಗೋಣ.